ಆಲ್ ಇಂಡಿಯಾ ಒನ್ ಮ್ಯಾನ್ ಸ್ಕೂಲ್ ಆರ್ಕೆಸ್ಟ್ರಾ ಇವ್ರ ವತಿಯಿಂದ ಇವತ್ತು ನಮ್ಮ ಸ್ಕೂಲ್ನಲ್ಲಿ ಒಂದು ಒಳ್ಳೆಯ ಪ್ರೋಗ್ರಾಮ್ನ ನಡೆಸ್ಕೊಟ್ರು. ನಮ್ಮದು ಆ್ಯಕ್ಚುಲಿ ಬ್ಯುಸಿ ಶೆಡ್ಯೂಲ್ನಲ್ಲಿ ಮಕ್ಕಳು ತುಂಬಾ ಬೋರಿಂಗ್ ಆಗಿಬಿಟ್ಟಿದ್ರು. ಓದು ಬರೀ ಇದರಲ್ಲೇ ಬೋರಿಂಗ್ ಆಗೋಗ್ಬಿಟ್ಟಿದ್ರು. ಬಟ್ ಇವತ್ತು ನಿಮ್ಮ ಕಡೆಯಿಂದ ಬಂದು ಏನು ಪ್ರೋಗ್ರಾಮ್ ನಡೆಸ್ಕೊಟ್ರಿ, ಮಕ್ಕಳು ತುಂಬಾ ಎಂಜಾಯ್ ಮಾಡಿದ್ರು. ಈ ಥರ ಒಂದು ಪ್ರೋಗ್ರಾಮ್ ಬೇಕಿತ್ತು ನಮ್ಮ ಮಕ್ಕಳಿಗೆ. ಏನೇ ಆಗಲಿ ಸರ್ ತುಂಬಾ ಎಂಟರ್ಟೈನ್ ಆಗಿ ಮಾಡಿಕೊಟ್ರು. ಇದಕ್ಕೆ ನಮ್ಮ ಬಿ ಒ ಆಫೀಸ್ ಕಡೆಯಿಂದ CRP ಸರ್ ಎಲ್ಲ ಬಂದಿದ್ದರು. ಅವ್ರಿಗೆ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ಆಗಲೇ ನಮಗೂ ಒಂದು ಸ್ವಲ್ಪ ಎಂಟರ್ಟೈನ್ಮೆಂಟ್ ಸಿಕ್ತು ಈ ಬ್ಯುಸಿ ಶೆಡ್ಯೂಲ್ನಲ್ಲಿ. ತುಂಬ ಧನ್ಯವಾದಗಳು. ತುತ್ತೂರಿ ಇದೆಯಲ್ಲ, ಬೇರಾರಿಗೂ ಅದು ಇಲ್ಲಲ್ಲ. ತುತ್ತೂರಿ ಮದನನು ಬೀದಿಯಲ್ಲಿ, ತುಪ್ಪದ ಕೋಳಿಯ ಬೀದಿಯಲ್ಲಿ. ನನಗೆ ತುತ್ತೂರಿ ಇದೆಯಲ್ಲ, ಬೇರಾರಿಗೂ ಅದು ಇಲ್ಲಲ್ಲ. ತುತ್ತೂರಿ ಮದನನು ಬೀದಿಯಲ್ಲಿ, ತುಪ್ಪದ ಕೋಳಿಯ ಬೀದಿಯಲ್ಲಿ. ತುತ್ತೂರಿ ಊದುತ್ತಾ ಕೊಳದ ಬಳಿ ನಡುಕನು ಕಸ್ತೂರಿ. ಸಂಜೆಯಲ್ಲಿ ಜಾರಿತು ನೀರಿಗೆ ತುತ್ತೂರಿ, ಗಂಟಲು ಕಟ್ಟಿದ್ದು ನೀರೂರಿ. ತುತ್ತೂರಿ
ತೋರುವಾರೆ ತವರೂರ ತೋರುವಾರೆ ತವರೂರ ಎಣ್ಣೆ ತೋರುವಾರೆ ತವರೂರ ತೋರುವಾರೆ ತವರೂರ ಎಣ್ಣೆ ತೋರುವಾರೆ ತವರೂರ ಮುತ್ತಿನ ಚಪ್ಪರ ಹಾಕಿ ನತ್ತ ನಡುವೆಯಲ್ಲಿ ಪಗಡೆಯ ಆಡುತ್ತಾಳೆ ಅವಳೆ ಕಣ್ಣೋ ಎನ್ನ ಅಡೆದವ ಅಡ್ಡ ಕೆಂಪಿನ ಬಳ್ಳೆ ಹಸಿರು ಗಿರಿನ ಬಳ್ಳೆ 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 ನಿಮಗೆಲ್ಲ ಬೇಕಾ ಬಳ್ಳೆ ಮಾರುವ ಬಳೆ ನಾ ಮಾರ್ತೇನೆ ಬಳೆ ಹಸಿರು ಕೆಂಪಿನ ಬಳ್ಳೆ ಹಸಿರು ಗಿರಿನ ಬಳೆ ಎನ್ನ ಹಣದವ್ಗೆ ಬಲು ಆಸೆ ಬಳೆಗಾರ ಕೊಂಡು ಹೋಗೋ ಎನ್ನ ತವರಿಗೆ ಭಾಗ್ಯದ ಬಳೆಗಾರ ಹೋಗಿ ಬಾನ ತವರಿಗೆ ಭಾಗ್ಯದ ಬಳೆಗಾರ ಹೋಗಿ ಬಾ ನನ್ನ ತವರಿಗೆ ಇದೆಂತ ಅಂಗಿ ಇದೆಂತ ಎಲ್ಲರಿಗೂ ನಮಸ್ಕಾರ. ಆಲ್ ಇಂಡಿಯಾ ಒನ್ ಮ್ಯಾನ್ ಸ್ಕೂಲ್ ಆರ್ಕೆಸ್ಟ್ರಾ ವತಿಯಿಂದ ಇಂದು ಹಾಸನ ಜಿಲ್ಲೆಯ ಶಾಸ್ತಾ ಪಬ್ಲಿಕ್ ಶಾಲೆಯಲ್ಲಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿರುತ್ತಾರೆ. ಈ ಕಾರ್ಯಕ್ರಮ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಇದರೊಟ್ಟಿಗೆ ನಲಿಕಲಿ ಅನ್ನೋ ಥರ ಮಕ್ಕಳುಗಳಿಗೆ ಪದ್ಯ ಆಗಲಿ ಅಥವಾ ಮಗ್ಗಿ ಆಗಲಿ ಅದನ್ನು ಹಾಡಿನ ಮುಖಾಂತರ ನಲಿಯುತ್ತ ಮಕ್ಕಳು ಹೇಗೆ ಕಲಿಬೋದು ಅನ್ನೋದನ್ನು ಹೇಳ್ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಮ್ಯಾಜಿಕ್ ಶೋ, ಇವಾಗ ಅದರಲ್ಲಿ ಸೈಂಟಿಫಿಕ್ ಆಗೂ ಮಕ್ಕಳುಗಳು ಅದನ್ನು ಅರ್ಥ ಮಾಡ್ಕೊತಾರೆ. ಅದೇ ಥರ ಅದರಲ್ಲಿ ಯಾವ ಥರ ಲಾಜಿಕ್ ಆಗಿ ನಾವು ಮಾಡ್ಬೋದು ಅನ್ನೋದನ್ನು ತುಂಬ ಅರ್ಥಗರ್ಭಿತವಾಗಿ ಅವರು ಮಾಡಿ ತೋರಿಸಿದ್ದಾರೆ. ಸೊ ಹಾಗಾಗಿ ನಮ್ಮ ಶಾಲೆಯ ವತಿಯಿಂದ ಈ ಆರ್ಕೆಸ್ಟ್ರಾ ತಂಡಕ್ಕೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀನಿ ನಾನು.
ನಮ್ಮ ಶಾಲೆ ಬಾ ಮಗಿಗೆ ಕೇಳಿ ಕಟ್ಟಿ ಬಾ ನಮ್ಮ ಶಾಲೆ ಬಾ ಮಗಿಗೆ ಕೇಳಿ ಕಟ್ಟಿ ಬಾ ಓಕೆ ಆಯ್ತು ಆಗೋಣ ಯಾಕೋ ಲೆಸ್ ಮಾಡಿದ್ದೀವಿ ಇದಕ್ಕೆ ಒಂದು ಸ್ಟೆಪ್ ಉಂಟು ಗೊತ್ತಾ ಈ ಹಾಡಿಗೆ ಗೊತ್ತಾ ಇದಕ್ಕೆ ಒಂದು ಸ್ಟೆಪ್ ಉಂಟು ಗೊತ್ತಾ ಈಗ 5 1 ಇದಕ್ಕೆ ಒಂದು ಸ್ಟೆಪ್ ಉಂಟು ಗೊತ್ತಾ ಓಕೆ Five sevens are 35, 5 eights are 40, 5 nines are 45, 5 six are 30. Okay.
ನೀವು ಸ್ಟೂಡೆಂಟ ವೆಲ್ಕಮ್ ನಿಮಗೆ ಗೊತ್ತಾಗಲಿಲ್ಲ ಯಾವ ಸಿನಿಮಾದಾಗಿದೆ ಸುತ್ತಲೆ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ ಬಾಳಿಗೆ ಹೊಯ್ದಾಡುವ ಹಡಗನ್ನು ಎಚ್ಚರದಲ್ಲಿ ಮುನ್ನಡೆಸೋಣ. ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ ಬಿರುಗಾಳಿಗೆ ಹೊಯ್ದಾಡುವ ಹಡಗನ್ನು ಎಚ್ಚರದಲ್ಲಿ ಮುನ್ನಡೆಸೋಣ. ಎಚ್ಚರದಲ್ಲಿ ಮುನ್ನಡೆಸೋಣ. ಸಂಕಲ್ಪ ಗೀತೆ ಇದು ಸಂಕಲ್ಪ ಗೀತೆ. ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ ಬಿರುಗಾಳಿಗೆ ಹೊಯ್ದಾಡುವ ಹಡಗನ್ನು ಎಚ್ಚರದಲ್ಲಿ ಮುನ್ನಡೆಸೋಣ. ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ. ಬರಡಾಗಿರಿವಿ ಕಾಟು ಮೇಡುಗಳ ವಸಂತವಾಗುತ್ತ ಮುಟ್ಟೋಣ. ತರಗತಿ ಮಕ್ಕಳು ಸ್ವಲ್ಪ ಕ್ಲಾಸ್ ಹಾಕಿದ್ದೆ. ವಿದ್ಯುತ್ತನ್ನು ಮೇಲೆಬ್ಬಿಸಿ ನಿಲ್ಲಿಸಿ ಹೊಸ ಭರವಸೆಗಳ ಕಟ್ಟೋಣ. ಮನುಜರ ನಡುವಣ ಅಡ್ಡ ಗೋಡೆಗಳ ಕೆಡುವ ಸೇತುವೆಯ
ಸೇತುವೆಯಾಗೋಣ. ಓಕೆ, ಮತ್ತೊಮ್ಮೆ ವಿದ್ಯುತ್ತನ್ನು ಮೇಲೆಬ್ಬಿಸಿ ನಿಲ್ಲಿಸಿ ಹೊಸ ಭರವಸೆಗಳ ಕಟ್ಟೋಣ. ಮನುಜರ ನಡುವಣ ಅಡ್ಡಗೋಡೆಗಳ ಕೆಡುವುತ್ತ ಸೇತುವೆಯಾಗೋಣ, ಕೆಡುವುತ್ತ ಸೇತುವೆಯಾಗೋಣ. ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದೊಳು ಬದುಕೋಣ. ಭಯ ಸಂಶಯದೊಳು ತಂದಿದ ಕಣ್ಣೊಳು ನಾಳಿನ ಕನಸನ್ನು ಬಿತ್ತೋಣ, ನಾಳಿನ ಕನಸನ್ನು ಬಿತ್ತೋಣ. ಸುತ್ತಲು ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ. ಬಾಳಿಗೆ ಹೊಂದಾಡುವ ಹಡಗನ್ನು ಎಚ್ಚರದಲ್ಲಿ ಮುನ್ನಡೆಸೋಣ. ಸುತ್ತಲು ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ. ಬಿರುಗಾಳಿಗೆ ಹೊಯ್ದಾಡುವ ಹಡಗನ್ನು ಎಚ್ಚರದಲ್ಲಿ ಮುನ್ನಡೆಸೋಣ, ಎಚ್ಚರದಲ್ಲಿ ಮುನ್ನಡೆಸೋಣ. ಸುತ್ತಲು ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ. ಗಾಳಿಗೆ ಹೊಯ್ದಾಡುವ ಹಡಗನ್ನು ಎಚ್ಚರದಲ್ಲಿ ಮುನ್ನಡೆಸೋಣ. ವಿದ್ಯಾರ್ಥಿ ಲೋಕಾಗ್ರೂಪ್ಸ್.com ಇದನ್ನು ನಡೆಸಿಕೊಡ್ತಾ ಇಂತಹ ಆಶು ಹೊಸದುರ್ಗದವರಿಗೆ ನಮ್ಮ ಶಾಲಾ ಪರವಾಗಿ ಹಾಗೂ ಮುಖ್ಯ ಶಿಕ್ಷಕರ ಪರವಾಗಿ ಹಾಗೂ ನಮ್ಮ ಕ್ಲಸ್ಟರ್ 1 ಹಾಸನ್ ಸಿಆರ್ಪಿ ಆಗಿರುವಂತಹ ರಂಗಸ್ವಾಮಿ ಅವರ ಕರೆಯನ್ನು ಅವರಿಗೆ ಹೃತ್ಪೂರ್ವಕವಾದ ವಂದನೆಗಳನ್ನ ಸಲ್ಲಿಸ್ತಿದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮ ಹೇಗಿತ್ತು ಅಂತಂದ್ರೆ, ಸರ್ಕಾರಿ ಶಾಲೆಗಳಲ್ಲಿ 1ರಿಂದ 4ನೇ ತರಗತಿಯವರಿಗೆ ನಲಿಕಲಿ ಕಾರ್ಯಕ್ರಮದ ಮೂಲಕ ಮಕ್ಕಳಿಗೆ ವಿದ್ಯಾಭ್ಯಾಸನ ಕೊಡುವಂತ ಒಂದು ರೂಲ್ಸ್ ನ ಮಾಡ್ಕೊಂಡು ಬಂದಿದ್ರು. ಅದೇ ರೀತಿ ಇಲ್ಲೂ ಕೂಡ ಅದು ಮಕ್ಕಳಿಗೆ, ನಮ್ಮ ಮಕ್ಕಳಿಗೂ ಕೂಡ ಅದು ಉಪಯೋಗ ಆಗಿದೆ ಅಂತ ಅನ್ಸ್ಕೊಂಡಿದ್ದೀನಿ. ಮಕ್ಕಳು ಕೂಡ ತುಂಬಾ ಸಂತೋಷ ಪಟ್ಟಿದ್ದಾರೆ. ಹಾಗೂ ಅದರಲ್ಲೂ ತುಂಬಾ ಶಿಕ್ಷಕರಿಗೆ ಖುಷಿಯಾಗಿದೆ. ನಾವು ಕೂಡ ಒಂದೊಂದು ದಿನ ಈ ತರ ಒಂದು ಪೋಯಮ್ ಆಗಲಿ, ಇಂಗ್ಲಿಷ್ ಅಲ್ಲಿ ಇರುವಂತಹ ಒಂದು ಏನೇ ಆದ್ರೂ ಹಾಡಿನ ಮೂಲಕ ಹೇಳ್ಕೊಡ್ಬೋದು, ಮಕ್ಕಳನ್ನ ರಂಜಿಸ್ಕೊಂಡು ಪಾಠ ಮಾಡಬಹುದು, ಅವ್ರು ಬೇಗ ಅರ್ಥೈಸ್ಕೊಳ್ತಾರೆ ಅಂತ ತಿಳ್ಕೊಂಡಿದ್ದಾರೆ ಅನ್ಕೊಂಡಿದ್ದೀನಿ. ಹಾಗೆ ಈ ಎಲ್ಲ ಇರುವಂತಹ ಎಲ್ಲ ಮಕ್ಕಳು ಕೂಡ ತುಂಬಾ ಖುಷಿ ಪಟ್ಟಿದ್ದಾರೆ. ನಿಮಗೆ ತುಂಬಾ ಹೃತ್ಪೂರ್ವದ ಒಂದು ಧನ್ಯವಾದಗಳನ್ನ ಹೇಳ್ತೀನಿ ಸರ್. ಇದೇ ರೀತಿಯ ಕಾರ್ಯಕ್ರಮವನ್ನು ನೀವು ಮತ್ತೆ ಬಂದು ನಮ್ಮ ಮಕ್ಕಳಿಗೆ ಇದೇ ರೀತಿಯ ಒಂದು ಹುಮ್ಮಸ್ಸನ್ನು ಕೊಡ್ತಾ ಇರಬೇಕು. ಯಾಕಂತಂದ್ರೆ ವಿದ್ಯೆ ಅನ್ನೋದು ನಾವು ಬರೀ ಪನಿಷ್ಮೆಂಟ್ ಕೊಡ್ತಾ ಇದ್ರೆ ಮಾತ್ರ ಬರೋದಿಲ್ಲ ಅನ್ಸುತ್ತೆ. ಈ ತರ ಮನರಂಜನೆಯ ಮೂಲಕ ಕೊಡ್ತಾ ಇದ್ರೆ ಮಕ್ಕಳಿಗೆ ಆದಷ್ಟು ಬೇಗ ಅವರಿಗೆ ತಲೆಗೆ ಹೋಗಿರುತ್ತೆ. ಈಗೆಲ್ಲ ಆಲ್ಮೋಸ್ಟ್ ಎಲ್ಲರ ಮುಖದಲ್ಲಿ ಒಂಥರ ಕಡೆ ಮೋಡ ಹಾಕೊಂಡಿದ್ರು ನಮ್ಮ ಮಕ್ಕಳ ಮುಖದಲ್ಲಿ ನಗೆ ಹಾಗೆ ಬೀಳ್ತಾ ಇರುತ್ತೆ, ಕಾಣ್ತಾ ಇದೆ. ತುಂಬಾ ಧನ್ಯವಾದಗಳು ಸರ್, ಥ್ಯಾಂಕ್ ಯು ಸರ್. ತುಂಬಾ ಖುಷಿ ಅನಿಸ್ತು ನಮಗೆ. ಸುಮಾರು 7th ಸ್ಟ್ಯಾಂಡರ್ಡ್ ಪೋಯಮ್ ತಗೊಂಡಿದ್ದಾರೆ. ಎಲ್ಲ ಪೋಯಮ್ನ ಕೇಳಿ ನನಗೆ ತುಂಬಾ ಖುಷಿ ಆಯ್ತು. ಹಿಂದಿ ಆಯ್ತು, ಕನ್ನಡ ಆಯ್ತು, ಇಂಗ್ಲಿಷ್ ಆಯ್ತು. ಅದನ್ನ ಹೇಗೆ ಫಿಲಂ ಸಾಂಗ್ಗೆ ಈಗಿನ ಒಂದು ಜನರೇಷನ್ಗೆ ಅದನ್ನ ಅಪ್ಲೈ ಮಾಡ್ಕೊಂಡು ಹೇಳ್ಕೊಡ್ಬೇಕಂತ ನನಗೆ ತಿಳಿಸಿದ್ದೀರಾ. ತುಂಬಾ ಖುಷಿ ಆಯ್ತು. ಇದನ್ನು ಕೂಡ ಅದರಲ್ಲಿ ಮ್ಯಾಜಿಷಿಯನ್ ಬಗ್ಗೆನೇ ಹೇಳಿದ್ದೀರಾ. ಆದ್ರೆ ಖಂಡಿತ ಮಕ್ಕಳೇ ದಯವಿಟ್ಟು ಒಂದೊಂದು ಮಾಡಿ, ಆದ್ರೆ ಎಲ್ಲದನ್ನು ಮಾಡ್ಲಿಕ್ಕೆ ಪ್ರಯತ್ನ ಪಡಬೇಡಿ. ಒಂದು ಈ ಮ್ಯಾಜಿಷಿಯನ್ ಜೊತೆ ಏನ್ ಮಾಡ್ಬೇಕು ಅಂತಂದ್ರೆ, ಒಂದು ಟೇಬಲ್ಸ್ ಆಗಲಿ, ಒಂದು ಪೋಯಮ್ ಆಗಲಿ ಹೇಗೆ ಕಲಿಬಹುದು, ಮುಂದಿನ ಇದರಲ್ಲಿ ಹೇಗೆ ನಾವು ಇರಬಹುದು ಅನ್ನೋದನ್ನ ಅಚ್ಚುಕಟ್ಟಾಗಿ ಹೇಳ್ಕೊಟ್ಟಿದ್ದಾರೆ. ಈ ಒಂದು ಸಂಸ್ಥೆಗೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು. ಹಾಗೆ ನಮ್ಮ ಸರ್ ಕಡೆಯಿಂದನು, ಹಾಗೆ ನಮ್ಮ ಮೇಡಮ್ಗಳು ಎಲ್ಲರೂ ಗೊತ್ತಿದ್ದಾರೆ. ಹಾಗೆ ನಮ್ಮ ಸರ್ ಕ್ಲಸ್ಟರ್ ಸಿ 1 ಅವರ ರಂಗಸ್ವಾಮಿ ಸರ್ ಇದ್ದಾರೆ, ಸಿಆರ್ಪಿ ಅವ್ರ ಕಡೆಯವರಿಗೆ ಧನ್ಯವಾದಗಳನ್ನ ಹೇಳ್ತೀನಿ. ಜೊತೆಗೆ ಮ್ಯಾಜಿಕ್ ಕೂಡ ಇರ್ತದೆ. ಹಾಗಾಗಿ ಎಲ್ಲರೂ ಕೂಡ ವಿಶೇಷವಾದ ಈ ಕಾರ್ಯಕ್ರಮನ ನೋಡಿ ಮತ್ತು A11 ಸ್ಕೂಲ್ ಟಿವಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ.